ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಷರ್ಸ್, ಇವತ್ತು ನಾನು ಒಂದು ಟೂರಿಸ್ಟ್ ಪ್ಲೇಸಿಗೆ ಬಂದಿದ್ದೀನಿ. ಆ ಟೂರಿಸ್ಟ್ ಪ್ಲೇಸು ಬೆಂಗಳೂರು ಸಿಟಿಗೆ ಅತ್ಯಂತ ಸಮೀಪದಲ್ಲಿದೆ ಹಾಗೂ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದರಲ್ಲಿ ಯಶಸ್ವಿಯಾಗಿದೆ. ನಾನು ಇವಾಗಿರೋದು ಅವಳಗುರ್ಕಿಯಲ್ಲಿ. ಏನು ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿಬಿಟ್ಟು ಹಳ್ಳಿಗೆ ಬಂದಿದ್ದೀನಿ ಅಂತ ನೀವೆಲ್ಲ ಅಂದ್ಕೊತಿದ್ದೀರಾ? ಇಲ್ಲ, ನಾನು ಇವಾಗ ನಿಂತಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಳಗುರ್ಕಿಯ ಸಮೀಪದಲ್ಲಿರುವ ಇಶಾ ಫೌಂಡೇಶನ್ ಸ್ಟ್ಯಾಚು ಮುಂದೆ. ಇವತ್ತು ನಾನು ಅವಳಗುರ್ಕಿನ ಇಶಾ ಫೌಂಡೇಶನ್ನ ಆದಿಯೋಗಿ ಸ್ಟ್ಯಾಚು ಮತ್ತು ಭೋಗನಂದೀಶ್ವರ ದೇವಾಲಯದ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ಅವಳಗುರ್ಕಿ ಇಶಾ ಫೌಂಡೇಶನ್ನ ಆದಿಯೋಗಿ ಸ್ಟ್ಯಾಚುಗೆ ಹೇಗೆ ತಲುಪ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಭೇಟಿ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ವಾಚ್ ಇಟ್ ನೌ. ಸ್ಟ್ಯಾಚು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಳಗುರ್ಕಿ ಗ್ರಾಮದಲ್ಲಿ ಇದೆ. ಈ ಅವಳಗುರ್ಕಿ ಗ್ರಾಮ ಬೆಂಗಳೂರಿನಿಂದ ಸುಮಾರು 71 ಕಿಲೋಮೀಟರ್ ದೂರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಥವಾ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಮನೆ ವೀಕ್ಷಕರೇ, ಇವತ್ತು ಆದಿಯೋಗಿ ಸ್ಟ್ಯಾಚು ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಈ ಆದಿಯೋಗಿ ಸ್ಟ್ಯಾಚು ಇದೆಯಲ್ಲ, ಈ ಸ್ಟ್ಯಾಚುನ ಫೌಂಡೇಶನ್ ಸ್ಟೋನು ಫೆಬ್ರವರಿ 2022ರಂದು ಇಲ್ಲಿ ಅಡಿಗಲ್ಲು ಹಾಕ್ತಾರೆ. ಕರೆಕ್ಟಾಗಿ 11 ತಿಂಗಳಾದ್ಮೇಲೆ ಜನವರಿ 15, 2023ರಂದು ಇಲ್ಲಿ ಒಂದು ಸ್ಟ್ಯಾಚು ನಿರ್ಮಾಣ ಮಾಡ್ತಾರೆ. ಆ ಸ್ಟ್ಯಾಚು ಬೇರೆ ಯಾವುದೂ ಅಲ್ಲ, ಅದು ಆದಿಯೋಗಿ ಸ್ಟ್ಯಾಚು. ಇದೇ ಸ್ಟ್ಯಾಚು ಕೊಯಂಬತ್ತೂರಲ್ಲಿ ನಿರ್ಮಾಣ ಮಾಡ್ತಾರೆ. ಆದರೆ ಅದು 24 ಫೆಬ್ರವರಿ 2017ರಂದು ಇನಾಗ್ರೇಟ್ ಆಗುತ್ತೆ. ಆ ಸ್ಟ್ಯಾಚ್ಯೂನು ಇನಾಗ್ರೇಟ್ ಮಾಡಿದ್ದು ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅದು ಮಹಾಶಿವರಾತ್ರಿ ದಿನ ಇರ್ಬೋದು. ಎಲ್ಲ ಭಕ್ತಾದಿಗಳು ಬಂದು ಆದಿಯೋಗಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೂ ಇಲ್ಲೆಲ್ಲ ವಿಶ್ರಾಂತಿಯನ್ನು ಪಡ್ಕೊತಾ ಇದ್ದಾರೆ. ಒಂದು ರೌಂಡ್ ಹೊಡೆದು ಇಲ್ಲಿ ಒಂದು ಫೆನ್ಸ್ ಥರ ಹಾಕಿದ್ದಾರೆ. ಅದು ತ್ರಿಶೂಲದ ಆಕಾರದಲ್ಲಿ ಇದೆ ಮತ್ತು ಇಲ್ಲಿ ಎಲ್ಲ ಒಂದು ಕಪ್ಪು ಪಟ್ಟಿ ಇಲ್ಲಿ ಕಟ್ಟಿರೋದು ನೋಡ್ಬೋದು. ತ್ರಿಶೂಲಕ್ಕೆ ಮುಷ್ಪ್ರಬಲಿ ಇದೆಲ್ಲ ಹರಕೆ ಇರಬೇಕು. ಭಕ್ತಾದಿಗಳು ಹರಕೆ ಹಾಕಿ ತಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತ ಆದಿಯೋಗಿ ಮುಂದೆ ಬೇಡ್ಕೊಂಡಿರೋದು. ಥರ ಹಚ್ಚ ಹಸಿರು ವಾತಾವರಣ ಇದೆ. ಈ ಹಚ್ಚ ಹಸಿರು ವಾತಾವರಣದ ಮಧ್ಯೆ ಆದಿಯೋಗಿ ಸ್ಟ್ಯಾಚು ಇರೋದು ನಿಜವಾಗ್ಲೂ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಈ ಆದಿಯೋಗಿ ಸ್ಟ್ಯಾಚು 112 ಅಡಿ ಎತ್ತರ, 92 ಅಡಿ ಅಗಲ ಹಾಗೂ 147 ಅಡಿ ಉದ್ದ ವಿಸ್ತೀರ್ಣ ಹೊಂದಿದೆ. ಹಾಗೂ ಈ ದೇವಾಲಯ ಇಲ್ಲಿ ಬೆಂಗಳೂರಿನ ಆದಿಯೋಗಿ ಸ್ಟ್ಯಾಚು ನಿರ್ಮಾಣ ಆಗೋಕ್ಕೆ 2 ತಿಂಗಳು ತಗೊಳ್ತು. ಬಟ್ ಅಲ್ಲಿ ಕೊಯಂಬತ್ತೂರಿನ ಆದಿಯೋಗಿ ಸ್ಟ್ಯಾಚು ಕಂಪ್ಲೀಟ್ ಆಗೋಕ್ಕೆ ಬರೋಬ್ಬರಿ 8 ತಿಂಗಳು ಅಥವಾ 1 ವರ್ಷ ತಗೊಳ್ತು ಅಂತ ಹೇಳ್ತಾರೆ. ಇದು ಈ ದೇವಾಲಯ ನಂದಿ ಬೆಟ್ಟದ ತಪ್ಪಲಲ್ಲಿದೆ ಹಾಗೂ ಜಿಲ್ಲಾ ಕೇಂದ್ರದಿಂದ ಚಿಕ್ಕಬಳ್ಳಾಪುರದಿಂದ ಅತ್ಯಂತ ಸಮೀಪದಲ್ಲಿದೆ. ಹಾಗೂ ಇದು
ಗಿರಿಧಾಮ ಮತ್ತು ಭೋಗನಂದೀಶ್ವರ ದೇವಾಲಯಕ್ಕೆ ಅತ್ಯಂತ ಸಮೀಪದಲ್ಲಿರುವ ಟ್ರಾವೆಲ್ ಸ್ಪಾಟ್ ಅನ್ನೋದ್ರಲ್ಲಿ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಆದಿಯೋಗಿಗೆ ಹಾರ ಹಾಕಿದಾರಲ್ಲ, ಈ ಹಾರ ಲಕ್ಷಾಂತರ ರುದ್ರಾಕ್ಷಿ ಬೀಜಗಳಿಂದ ಕೂಡಿರೋ ಹಾರ ಆಗಿದೆ. ಹಾಗೂ ಎಲ್ಲ ರುದ್ರಾಕ್ಷಿ ಮಾಲೆಗಳನ್ನು ಸೇರಿಸಿ ಒಂದು ದೊಡ್ಡ ಹಾರ ಥರ ಮಾಡಿದ್ದಾರೆ. ಇದು ಒನ್ ಆಫ್ ದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸೇರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಆಲ್ರೆಡಿ ಸೇರಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಎಷ್ಟು ಅದ್ಭುತವಾಗಿದೆ ಆದಿಯೋಗಿ ಸ್ಟ್ಯಾಚು. ಹಾಗೂ ಈ 112 ಅಡಿ ಎತ್ತರ ಅಂದರೆ 112 ಅಡಿಗಳ ವಿಧಗಳಲ್ಲಿ ಮೋಕ್ಷವನ್ನು ಪಡೆಯುವುದೆಂದರ್ಥ. ಹಾಗೂ ಈ ಆದಿಯೋಗಿಯನ್ನು ಪ್ರಪಂಚದ ಮೊದಲ ಯೋಗಿ ಅಂತ ಕರೀತಾರೆ. ದಿನಗಳಿಂದ ನಾನು ಈ ಆದಿಯೋಗಿಗೆ ಭೇಟಿ ನೀಡಬೇಕು ಅಂತ ಅನ್ಕೊತಾ ಇದ್ದೀನಿ. ಆದರೆ ನಾನು ಕೊಯಂಬತ್ತೂರಲ್ಲಿರುವ ಆದಿಯೋಗಿ ಸ್ಟ್ಯಾಚು ಭೇಟಿ ನೀಡೋಕ್ಕಾಗಲಿಲ್ಲ. ಅದಕ್ಕೆ ಮುಂಚೆನೇ ನಮ್ಮ ರಾಜ್ಯದಲ್ಲಿರುವ ಆದಿಯೋಗಿ ಸ್ಟ್ಯಾಚು ಭೇಟಿ ನೀಡಿದ ನಂತರವೇ ಕೊಯಂಬತ್ತೂರಲ್ಲಿರುವ ಆದಿಯೋಗಿ ಸ್ಟ್ಯಾಚುನ ಭೇಟಿ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿರುವ ಇಶಾ ಫೌಂಡೇಶನ್ನ ಆದಿಯೋಗಿ ಪ್ರತಿಮೆಯನ್ನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ಲೋಕಸಭಾ ಸದಸ್ಯರಾದ ಸುಧಾಕರ್ ರೆಡ್ಡಿಯವರು ಉದ್ಘಾಟಿಸಿರುತ್ತಾರೆ. ಪ್ರತಿದಿನ ಸಂಜೆ 7 ಗಂಟೆ ಅಥವಾ 7:15 ಗಂಟೆವರೆಗೂ ಇಲ್ಲಿ 3D ಲೇಸರ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಪ್ರವಾಸಿಗರು ಅಪ್ ಟು 7:15 PM ವರೆಗೂ ಇಲ್ಲಿ 3D ಲೇಸರ್ ಲೈಟ್ ಶೋಕ್ಕೋಸ್ಕರ ವೇಟ್ ಮಾಡ್ತಾರೆ. 7:15 ಗಂಟೆ ಆದಮೇಲೆ ಇಲ್ಲಿ 3D ಲೇಸರ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಹಾಗೂ 3D ಲೇಸರ್ ಲೈಟ್ ಶೋ ಆದಿಯೋಗಿ ಸ್ಟ್ಯಾಚು ಮೇಲೆ ರಿಫ್ಲೆಕ್ಟ್ ಆಗೋದ್ರಿಂದ ಸಾಕಷ್ಟು ಪ್ರವಾಸಿಗರು ಇದನ್ನು ಕಣ್ತುಂಬಿಸಿಕೊಂಡು ಖುಷಿ ಪಡ್ತಾರೆ. ನಾನು ಈ ಸರಿ 3D ಲೇಸರ್ ಲೈಟ್ ಶೋ ಯಾಕೆ ಮಿಸ್ ಮಾಡಿಕೊಂಡೆ ಅಂದರೆ, ಇಲ್ಲಿ ಸ್ಟೇ ಮಾಡೋಕ್ಕೆ ಪ್ರಾಪರ್ ಹೋಟೆಲ್ ಅಕಾಮಿಡೇಷನ್ಸ್ ಇಲ್ಲ. ಇನ್ನು 2-3 ವರ್ಷ ಆದಮೇಲೆ ಇಲ್ಲೆಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿ ಸಾಕಷ್ಟು ಹೋಟೆಲ್ಸು, ರಿಸಾರ್ಟ್ಸು, ಸ್ಟೇ ಹೋಮ್ಸ್ಗಳು ಬಂದಿರುತ್ತೆ. ನಾನು ಈ 3D ಲೇಸರ್ ಲೈಟ್ ಶೋನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ, ಡೆಫಿನೆಟ್ಲಿ ನೋಡ್ತೀನಿ. ಆದಿಯೋಗಿ ಸ್ಟ್ಯಾಚು ವಿಸಿಟ್ ಮಾಡಬೇಕು ಅಂದರೆ ನೀವು ಬೆಂಗಳೂರಿನವರಾಗಿದ್ದರೆ ಈ ಆದಿಯೋಗಿ ಸ್ಟ್ಯಾಚು ನೋಡ್ಕೊಂಡು ಹಂಗೆ ಹೋಗ್ಬೋದು. ಆದರೆ ನೀವು ಬೆಂಗಳೂರಿನವರೆಲ್ಲ ಔಟ್ಸೈಡ್ ಕರ್ನಾಟಕ ಇಲ್ಲ ಔಟ್ಸೈಡ್ ಬೆಂಗಳೂರು ಅವರಾಗಿದ್ದರೆ ಇಲ್ಲಿ ಯಾವ ಸೂಟಬಲ್ ಹೋಟೆಲ್ ಅಕಾಮಿಡೇಷನ್ಗಳು ಯಾವುದೂ ಇಲ್ಲ ಸುತ್ತಮುತ್ತಲು. ಯಾಕಂದರೆ ಈ ಏರಿಯಾ ಇನ್ನೂ ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ. ಇನ್ನೂ ನಾವು ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಪೆಂಡಿಂಗ್ ಇದೆ. ಹಾಗೂ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂದು 2-3 ವರ್ಷ ಬೇಕಾಗುತ್ತೆ. ಹಾಗೂ ಇಲ್ಲಿ 2-3 ವರ್ಷ ಆದಮೇಲೆ ಎಲ್ಲ ಟೂರಿಸ್ಟ್ ಟ್ರಾವೆಲ್ ಸಂಬಂಧಪಟ್ಟ ಹೋಟೆಲ್ಗಳು, ರೆಸ್ಟೋರೆಂಟ್ಸು ಮತ್ತು ಲಾಡ್ಜ್ಗಳು, ಸ್ಟೇ ಹೋಮ್ಗಳೆಲ್ಲ ಬಂದಿರುತ್ತೆ. ಈಗ ಯಾವುದೂ ಅಂಥ ಅಕಾಮಿಡೇಷನ್ ಇಲ್ಲ. ಮತ್ತು ಹತ್ತಿರದ್ದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಅದರಲ್ಲಿ ಅಂಥ ಸೂಟಬಲ್ ಅಕಾಮಿಡೇಷನ್ ಇಲ್ಲ. ಹಾಗೂ ನೀವು ಯಾವುದಾದ್ರೂ ಹೋಟ್ಲಲ್ಲಿ ಸ್ಟೇ ಮಾಡಬೇಕು ಅಂದರೆ ಬೆಂಗಳೂರು ಸಿಟಿದಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ ಮತ್ತು ಲಾಡ್ಜ್ಗಳಿದೆ. ನೀವು ಸ್ಟೇ ಮಾಡಿ ನೀವು ಈ ಆದಿಯೋಗಿ ಸ್ಟ್ಯಾಚ್ಯೂಗೆ ಬರ್ಬೋದು. ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಾದರೂ ಬರ್ಬೋದು ಅಥವಾ ಕ್ಯಾಬಲ್ಲಾದರೂ ಬರ್ಬೋದು. ಅದು ನಿಮ್ಮ ಕನ್ವೀನಿಯನ್ಸಿಗೆ ಬಿಟ್ಟಿರೋದು. ನೀವು ಬೆಂಗಳೂರಿನವರಲ್ಲ ಅಥವಾ ನೀವು ಹೊರ ರಾಜ್ಯದವರಾಗಿದ್ದರೆ ಸ್ಕ್ರೀನಲ್ಲಿ ಕೆಳಗೆ ಡೀಟೇಲ್ಸ್ನು ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಬೋದು. ಹಾಗೂ ನೀವು ವಿದೇಶದಲ್ಲಿ ನೆಲೆಸಿರೋರಾದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸೀದಾ ಬೆಂಗಳೂರು ಬಂದು ಹೋಟೆಲಲ್ಲಿ ಸ್ಟೇ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಡೇ ನೀವು ಇಶಾ ಫೌಂಡೇಶನ್ಗೆ ಐದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ಯಾಬ್ ಮೂಲಕ ನೀವು ಬರ್ಬೋದು. ಇತ್ತೀಚಿನ ದಿನಗಳಲ್ಲಿ BMTC ಅವರ ಟ್ರಾವೆಲ್ ಪ್ಯಾಕೇಜ್ ಇದ್ದು ವೋಲ್ವೋ ಬಸ್ ಮೂಲಕ ನೀವು ಇಶಾ ಫೌಂಡೇಶನ್ಗೆ ವಿಸಿಟ್ ಮಾಡೋದಲ್ಲದೆ ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರ ದೇವಾಲಯ, ನಂದಿ ಬೆಟ್ಟ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರಾದ ಮುದೇನಹಳ್ಳಿಗೆ ನೀವು ವಿಸಿಟ್ ಮಾಡ್ಬೋದು. ಹಾಗೂ ಕನ್ಸರ್ನ್ ಟ್ರಾವೆಲ್ ಪ್ಯಾಕೇಜ್ ಡೀಟೇಲ್ಸ್ನು ಸಂಬಂಧಿಸಿದವರಿಂದ ನೀವು ಮಾಹಿತಿಯನ್ನು ಪಡ್ಕೋಬೋದು. ನೀವು ಟ್ರೈನಲ್ಲಿ ಬರೋದಾದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ಗೆ ತಲುಪಬೇಕಾಗುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ ತಲುಪಿದ ಮೇಲೆ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ ಸುಲಭವಾಗಿ ತಲುಪೋದು. ಯಾಕಂದರೆ ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇರೋದೇ ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನ KSRTC ಬಸ್ ಸ್ಟ್ಯಾಂಡಿಗೆ ಬಂದು ಪ್ಲ್ಯಾಟ್ಫಾರ್ಮ್ 1Aಗೆ ಬರಬೇಕಾಗುತ್ತೆ. ಪ್ಲ್ಯಾಟ್ಫಾರ್ಮ್ 1A ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಹೋಗೋ ಬಸ್ಗಳು ನಿಮ್ಗೆ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ 1Aಯಿಂದ ಹೋಗುವ ಬಸ್ಸನ್ನು ಹತ್ತಿ ಚಿಕ್ಕಬಳ್ಳಾಪುರ ತಲುಪ್ತೀರಾ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ತಲುಪಿದ ನಂತರವೇ ಅಲ್ಲಿಂದ ಖಾಸಗಿ ವಾಹನದ ಮೂಲಕ ಇಶಾ ಫೌಂಡೇಶನ್ಗೆ ನೀವು ತಲುಪ್ಬೋದು. ಇದು ಯೋಗೇಶ್ವರ ಮಂಟಪ. ಅದಕ್ಕೆ ದೂರದಿಂದ ನಾನಿಲ್ಲಿ ವಿಡಿಯೋ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಲ್ಲಿ
ಹೂವಿನ ಅಭಿಷೇಕ ಮತ್ತು ಬೇರೆ ಥರ ಹರಕೆ ಸಲ್ಲಿಸೋದೇನಾದಿದ್ದರೆ ಇವರಿಂದ ಪರ್ಚೇಸ್ ಮಾಡಿ ನೀವು ತೊಗೋಬೋದು. ಮತ್ತು ಇಲ್ಲಿ ಹುಂಡಿ ಇದೆ, ಹುಂಡಿ ಕಾಣಿಕೆ ಏನಾದರೂ ಹಾಕೋದಿದ್ರೆ ನೀವು ಈ ಹುಂಡಿದಲ್ಲಿ ಹಾಕ್ಬೋದು. ಇಶಾ ಫೌಂಡೇಶನ್ನ 112 ಅಡಿ ಆದಿಯೋಗಿ ಸ್ಟ್ಯಾಚ್ಯೂ ಬಿಟ್ಟರೆ ನಿಮಗೆ ಸಿಗೋದು ಇಲ್ಲಿ ಯೋಗೇಶ್ವರ ಲಿಂಗ, ನಾಗಮಂಟಪ, 8 ನವಗ್ರಹ ದೇವಾಲಯಗಳು ಮತ್ತು ವಿಶಿಷ್ಟವಾದ ಭೈರವಿ ದೇವಾಲಯ. ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಬರೋ ದಿನಗಳಲ್ಲಿ ಆಧ್ಯಾತ್ಮಿಕ ಹಾಗೂ ಯೋಗ ಕೇಂದ್ರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದರ ಜೊತೆಗೆ ಸಾಂಪ್ರದಾಯಿಕ ಸಮರಕಲೆಯಾದ ಕಲರಿ ಪಟುವನ್ನು ಇಶಾ ಸಂಸ್ಕೃತಿಯ ನೇತೃತ್ವದಲ್ಲಿ ಕಲಿಸಿಕೊಡಲಾಗುತ್ತದೆ. ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಿಂದ ಬಿಡೋಕ್ಕೆ ಮುಂಚೆ ನೀವು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಇಶಾ ಫೌಂಡೇಶನ್ಗೆ ಸಂಬಂಧಪಟ್ಟ ಪೂಜಾ ಸಾಮಗ್ರಿಗಳು, ಆರ್ಟಿಕಲ್ಸ್, ಸೋವಿನಿಯರ್ಸ್, ಇಶಾ ಫೌಂಡೇಶನ್ನ ಆದಿಯೋಗಿ ಐಡಲ್ನು ನೀವು ಪರ್ಚೇಸ್ ಮಾಡ್ಬೋದು ಹಾಗೂ ನೀವು ಬೇರೆಯವ್ರಿಗೂ ಗಿಫ್ಟ್ ಮಾಡ್ಬೋದು. ಇಶಾ ಫೌಂಡೇಶನ್ ಬರೋ ಸಾಕಷ್ಟು ಪ್ರವಾಸಿಗರಿಗೆ ಇಲ್ಲಿ ಅವರದೇ ಆದ ಹೋಟೆಲ್ ವ್ಯವಸ್ಥೆ ಇದೆ ಹಾಗೂ ಪ್ರವಾಸಿಗರಿಗೆ ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಮೋಸ ಇಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಹಿತೈಷಿಗಳೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಅವಳಗುರ್ಕಿಯ ಸಮೀಪದಲ್ಲಿರುವ ಇಶಾ ಫೌಂಡೇಶನ್ನ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಈಗ ನಾನು ನೀಡಿದ್ದು, ಈಗ ಮತ್ತೊಂದು ಪ್ರವಾಸಿ ತಾಣವಾದ ಭೋಗನಂದೀಶ್ವರ ದೇವಾಲಯದ ಕುರಿತು ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಷರ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೊಂದು ಪ್ರವಾಸಿ ತಾಣವಾದ ಭೋಗನಂದೀಶ್ವರ ದೇವಾಲಯದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಭೋಗನಂದೀಶ್ವರ ದೇವಾಲಯವಿರುವುದು ನಂದಿ ಗ್ರಾಮದ ನಂದಿ ಬೆಟ್ಟದ ತಪ್ಪಲಲ್ಲಿ. ದೇವಾಲಯದ ಪ್ರವೇಶ ದ್ವಾರ ದಾಟಿದ ಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದು ಮಹಾನವಮಿ ದಿಬ್ಬ ಸ್ಮಾರಕ ಹಾಗೂ ಹಚ್ಚ ಹಸುರಿನ ಲಾನ್ ಹಾಗೂ ವೀರಭದ್ರ ಸ್ವಾಮಿ ದೇವಾಲಯ. ದೇವಾಲಯದ ಮುಖ್ಯ ದ್ವಾರ ಕಡೆ ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಸುಂದರವಾದ ಕಲ್ಲಿನ ರಥದ ಚಕ್ರಗಳು. ಈ ಸುಂದರವಾದ ಕಲ್ಲಿನ ರಥದ ಚಕ್ರಗಳನ್ನು ಈಗ ನೀವು ವಿಡಿಯೋದಲ್ಲಿ ನೋಡಬಹುದು. ಮೊದಲ ಬಾರಿಗೆ ನಾನು ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ನಿಷಿದ್ಧ ಎಂಬ ವಿಷಯ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ನಾನು ವ್ಲಾಗ್ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ದೇವಾಲಯಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಈ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ರಾಜಗೋಪುರ ಇಲ್ಲದೆ ಇರೋದು ನಾನು ಇಲ್ಲಿ ಗಮನಿಸಿದೆ. ಹಾಗೂ ದೇವಾಲಯದ ಪ್ರವೇಶ ದ್ವಾರದ ಎದುರುಗಡೆ ನೂತನವಾಗಿ ನಿರ್ಮಾಣವಾದ ದೇವರ ರಥ ಹಾಗೂ ದೇವಾಲಯದ ಹಿಂಬದಿಯಲ್ಲಿ ನಂದಿ ಬೆಟ್ಟನೂ ನಾವು ಕಾಣಬಹುದು. ಹಾಗೂ ಈ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ರಾಜಗೋಪುರ ಇಲ್ಲದೆ ಇರೋದು ಈ ದೇವಾಲಯ ತುಂಬ ವೈಶಿಷ್ಟ್ಯವೆನಿಸಿಕೊಂಡಿದೆ. ಜೊತೆಗೆ ಪ್ರವೇಶ ದ್ವಾರದ ಎದುರುಗಡೆ ಕಲ್ಲಿನ ರಥದ ಚಕ್ರಗಳನ್ನು ನೀವಿಲ್ಲಿ ಕಾಣಬಹುದು. ಭೋಗನಂದೀಶ್ವರ ದೇವಾಲಯವನ್ನು ಪ್ರವೇಶಿಸಿದ ನಂತರ ದೇವಸ್ಥಾನದ ದಕ್ಷಿಣ ದಿಕ್ಕಿಗಿರುವ ಅರುಣಾಚಲೇಶ್ವರ ದೇವಾಲಯಕ್ಕೆ ನಾನು ಭೇಟಿ ಕೊಟ್ಟೆ. ಇದು ಅರುಣಾಚಲೇಶ್ವರ ದೇವರ ಶಿವಲಿಂಗದ ಫೋಟೋ ಆಗಿರುತ್ತದೆ. ಇಲ್ಲಿ ನೀವು ನೋಡ್ತಾ ಇರೋದು ಅರುಣಾಚಲೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿಯ ದ್ವಾರವಾಗಿರುತ್ತದೆ. ಈ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯವನ್ನು ಗಂಗಾ ರಾಜವಂಶಸ್ಥರು ನಿರ್ಮಾಣವನ್ನು ಮಾಡಿರುತ್ತಾರೆ. ಈ ದೇವಾಲಯದ ಗರ್ಭಗುಡಿಯ ಎದುರುಗಡೆ ಇರುವ ಸುಂದರವಾದ ಪ್ರಾಂಗಣ ಹಾಗೂ ನಂದಿ ವಿಗ್ರಹವನ್ನು ಚೋಳ ಸಾಮ್ರಾಜ್ಯದವರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ನಿರ್ಮಾಣವನ್ನು ಮಾಡಿರುತ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಉಮಾಮಹೇಶ್ವರರ ದೇವಾಲಯ. ಉಮಾಮಹೇಶ್ವರರ ದೇವಾಲಯವನ್ನು ಹೊಯ್ಸಳ ರಾಜವಂಶಸ್ಥರು ನಿರ್ಮಾಣವನ್ನು ಮಾಡಿರುತ್ತಾರೆ. ಈ ದೇವಾಲಯದ ಗರ್ಭಗುಡಿ ಒಳಗಿರುವ ಉಮಾಮಹೇಶ್ವರರ ಪ್ರತಿಮೆ ಹಾಗೂ ಗರ್ಭಗುಡಿಯ ಗೋಡೆಯ ಮೇಲಿರುವ ಸುಂದರವಾದ ಕೆತ್ತನೆಗಳು ಹಾಗೂ ಪ್ರಾಂಗಣದ ಕಂಬಗಳ ಮೇಲಿರುವ ಕೆತ್ತನೆಗಳನ್ನು ನೋಡಿದಾಗ ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರುತ್ತದೆ. ಉಮಾಮಹೇಶ್ವರ ದೇವಾಲಯದ ವಾಸ್ತುಶೈಲಿಯನ್ನು ಗಮನಿಸಿದಾಗ ಬೇಳೂರು, ಹಳೇಬೀಡು ಹಾಗೂ ಸೋಮನಾಥಪುರ ಮತ್ತು ಇತರೆ ಸ್ಥಳಗಳಲ್ಲಿ ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾದ ದೇವಾಲಯಗಳು ನಮ್ಮ ನೆನಪಿಗೆ ಬರುತ್ತದೆ. ದೇವಾಲಯದಲ್ಲಿ ಪ್ರಮುಖ ದೇವಾಲಯವಾದ ಭೋಗನಂದೀಶ್ವರ ದೇವಾಲಯದಲ್ಲಿರುವ ಭೋಗನಂದೀಶ್ವರನ ಶಿವಲಿಂಗ. ಈ ದೇವಾಲಯದ ಒಂದು ವೈಶಿಷ್ಟ್ಯವೇನೆಂದರೆ ದೇವಾಲಯದ ಪ್ರಾಂಗಣದಲ್ಲಿರುವ ಕಲ್ಲಲ್ಲಿ ಕೆತ್ತನೆ ಮಾಡಲಾಗಿರುವ ಛತ್ರಿಯನ್ನು ನಾವು ಇಲ್ಲಿ ಕಾಣಬಹುದು. ಈ ಕಲ್ಲಿನ ಛತ್ರಿಯನ್ನು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಇದೇ ಥರ ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿರುವ ಛತ್ರಿಯನ್ನು ನಮ್ಮ ಬೆಂಗಳೂರಿನ ಬಸವನಗುಡಿಯ ಗವಿಗಂಗಾಧರೇಶ್ವರ ದೇವಾಲಯದ ಬಳಿ ಇರುವ ಹರಿಹರ ಗುಡ್ಡದ ಮೇಲೆ. ಭೋಗನಂದೀಶ್ವರ ದೇವಾಲಯ 9ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿರುತ್ತದೆ.
ದೇವಾಲಯವನ್ನು ಮೊದಲನೇ ಬಾರಿಗೆ ಬಾಣರ ಮಹಾರಾಣಿಯಾದ ರತ್ನವಲ್ಲಿಯವರು ನಿರ್ಮಾಣವನ್ನು ಮಾಡಿರುತ್ತಾರೆ. ಬಾಣರನ್ನು ಸೋಲಿಸಿದ ನೊಳಂಬ ರಾಜವಂಶಸ್ಥರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಮುಂದುವರಿಸುತ್ತಾರೆ. ಈ ದೇವಾಲಯ ನೊಳಂಬ ಹಾಗೂ ದ್ರಾವಿಡ ವಾಸ್ತುಶೈಲಿಯ ದೇವಾಲಯವಾಗಿದ್ದು ಶಿವದೇವರಿಗೆ ಸಮರ್ಪಿಸಿರುತ್ತದೆ. ಭೋಗನಂದೀಶ್ವರ ಟೆಂಪಲ್ಗೆ ಎಂಟ್ರೆನ್ಸ್ ಫೀಸ್ ಇಲ್ಲ, ನೀವು ಫ್ರೀಯಾಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಈ ದೇವಾಲಯವು ನೊಳಂಬ ದ್ರಾವಿಡ ವಾಸ್ತುಶೈಲಿಯ ಹಳೆಯ ದೇವಾಲಯವಾಗಿರುತ್ತದೆ. ಭೋಗನಂದೀಶ್ವರ ದೇವಾಲಯವು ಉತ್ತರ ದಿಕ್ಕಿನಲ್ಲಿ ನಿರ್ಮಾಣವಾಗಿರುತ್ತದೆ. ಯಥಾವತ್ ಶೈಲಿಯಲ್ಲಿ ಇರುವ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯವು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಾಣವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಈ ದೇವಾಲಯವು ಸಾಕಷ್ಟು ಜೀರ್ಣೋದ್ಧಾರಗಳು ಹಾಗೂ ಸೇರ್ಪಡೆಗಳನ್ನು ಹೊಂದಿವೆ. ದೇವಸ್ಥಾನದ ಮುಖ್ಯ ವಿಶೇಷವೇನೆಂದರೆ ಅದು ಸಭಾಮಂಟಪ, ಶಾಸನಗಳು ಮತ್ತು ಕಲಾಕೃತಿಗಳು ದೇವಾಲಯದ ಒಳಗೆ ಹಾಗೂ ಹೊರಗೆ ನಾವು ನೋಡಬಹುದು. ಈ ದೇವಾಲಯ ಶೈವ ಪಂಥಕ್ಕೆ ಸೇರಿದ ದೇವಾಲಯವಾದರೂ ಕೂಡ ವೈಷ್ಣವ ಪಂಥದ ದೇವರಾದ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ನರಸಿಂಹದೇವರು, ಶಕ್ತಿ ಪಂಥದ ದೇವತೆಗಳಾದ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ವೇದಿಕ ಕಾಲದಲ್ಲಿ ಆಚರಣೆ ಹಾಗೂ ಪೂಜೆಯನ್ನು ಮಾಡುವ ದೇವರುಗಳಾದ ಸೂರ್ಯ, ಅಗ್ನಿ ಹಾಗೂ ಸ್ವಾಹಾದೇವಿಯನ್ನು ಇಲ್ಲಿ ದೇವಾಲಯದ ಗೋಡೆಗಳ ಮೇಲೆ ಕೆತ್ತನೆಯನ್ನು ಮಾಡಲಾಗಿದೆ. ಈ ದೇವಾಲಯ ಭಾರತದ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದೆ ಹಾಗೂ ಈ ದೇವಾಲಯ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟಲ್ಲಿದೆ. ಇದರರ್ಥ ಈ ಸ್ಮಾರಕವು ಭಾರತದ ಪುರಾತತ್ವ ಇಲಾಖೆಯ ರಕ್ಷಣೆಯಲ್ಲಿದೆ. ದೇವಾಲಯವು ನಂದಿ ಬೆಟ್ಟದ ತಪ್ಪಲಲ್ಲಿದೆ ಹಾಗೂ ನಂದಿ ಬೆಟ್ಟದ ನೋಟವನ್ನು ದೇವಾಲಯದಿಂದ ನಾವು ನೋಡಬಹುದು. ಈ ದೇವಾಲಯವು ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಿಂದ 8 ಕಿಲೋಮೀಟರ್ ದೂರ ಹಾಗೂ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಹಲವು ರಾಜವಂಶಸ್ಥರು ಈ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಗೆ ಮಾತ್ರವಲ್ಲದೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖ ರಾಜವಂಶಸ್ಥರು ಯಾರೆಂದರೆ ನೊಳಂಬರು, ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು. ಈ ದೇವಾಲಯ ಬಾಣರಿಂದ ನಿರ್ಮಾಣವಾಗಿದ್ದರೂ ಕೂಡ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಕಾರ್ಯವನ್ನು ನೊಳಂಬರಿಂದ ವಿಜಯನಗರ ಸಾಮ್ರಾಜ್ಯದ ಅರಸರವರೆಗೂ ಮುಂದುವರಿಯಿತು. ಈ ದೇವಾಲಯವು ಶಿವದೇವರಿಗೆ ಸಮರ್ಪಿಸಿರುತ್ತದೆ. ಅನೇಕ ಜಾತ್ರಾ ಮಹೋತ್ಸವ ಮತ್ತು ಹಬ್ಬಗಳು ಈ ದೇವಾಲಯದಲ್ಲಿ ನಡೆಯುತ್ತದೆ. ವರ್ಷದಲ್ಲಿ 3 ಬಾರಿ ಲಕ್ಷದೀಪಗಳನ್ನು ಈ ದೇವಾಲಯದಲ್ಲಿ ಬೆಳಗಿಸುತ್ತಾರೆ. ಶಿವರಾತ್ರಿ ಹಬ್ಬದ ದಿನದಂದು ಭೋಗನಂದೀಶ್ವರ ದೇವರ ದರ್ಶನವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರಾಣಾಳ ಇದ್ದಂತೆ ಈ ದೇವಸ್ಥಾನದಲ್ಲೂ ಪ್ರಾಣಾಳವನ್ನು ನೋಡಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ವಸಂತ ಮಂಟಪ. ಈ ವಸಂತ ಮಂಟಪವನ್ನು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣವನ್ನು ಮಾಡಿರುತ್ತಾರೆ. ವಸಂತ ಮಂಟಪ ಭೋಗನಂದೀಶ್ವರ ದೇವಾಲಯದ ವೈಶಿಷ್ಟ್ಯವೆನಿಸಿಕೊಂಡಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಶೃಂಗಿ ತೀರ್ಥ. ಇದು ಕಲ್ಯಾಣಿಯಾಗಿರುತ್ತೆ. ಈ ಕಲ್ಯಾಣಿ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿರುತ್ತೆ ಹಾಗೂ ಈ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದ ಬಲಿಷ್ಠ ಹಾಗೂ ಪ್ರಖ್ಯಾತ ಅರಸರಲ್ಲಿ ಒಬ್ಬರಾದ ಶ್ರೀ ಕೃಷ್ಣದೇವರಾಯನವರು. ಈ ಕಲ್ಯಾಣಿಯಲ್ಲಿ ರೆನೋವೇಷನ್ ವರ್ಕ್ ನಡೀತಾ ಇರೋದ್ರಿಂದ ಈ ಕಲ್ಯಾಣಿಯ ಎಂಟ್ರೆನ್ಸ್ ಗೇಟ್ ಮುಚ್ಚಿರುತ್ತೆ ಹಾಗೂ ಇಲ್ಲಿ ಈ ಕಲ್ಯಾಣಿ ಭೇಟಿ ನೀಡೋಕ್ಕೆ ನನ್ನ ಕೈಲಾಗಲಿಲ್ಲ. ಹಾಗೂ ಕಲ್ಯಾಣಿಯಲ್ಲಿ ವಿವಿಧ ತಳಿಯ ಆಮೆ ಹಾಗೂ ಮೀನುಗಳನ್ನು ಇಲ್ಲಿ ನೀವು ನೋಡಬಹುದು. ಶ್ರೀ ಭೋಗನಂದೀಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಅಪಿತಾ ಕುಚ್ಚಲಾಂಬ ದೇವಿಯ ದೇವಾಲಯವನ್ನು ಇಲ್ಲಿ ನೀವು ನೋಡಬಹುದು. ಶ್ರೀ ಅರುಣಾಚಲೇಶ್ವರ ದೇವಾಲಯ ಶಿವದೇವರ ಬಾಲ್ಯ ಜೀವನವನ್ನು ಚಿತ್ರಿಸುತ್ತದೆ. ಶ್ರೀ ಉಮಾಮಹೇಶ್ವರ ದೇವಾಲಯ ಶಿವದೇವರ ಹಾಗೂ ಪಾರ್ವತಿ ದೇವಿಯ ವೈವಾಹಿಕ ಜೀವನವನ್ನು ಚಿತ್ರಿಸುತ್ತದೆ. ಹಾಗೂ ಶ್ರೀ ಭೋಗನಂದೀಶ್ವರ ದೇವಾಲಯ ಶಿವದೇವರ ಯೌವನ ಜೀವನವನ್ನು ಚಿತ್ರಿಸುತ್ತದೆ. ಭೋಗನಂದೀಶ್ವರ ದೇವರ ಆಶೀರ್ವಾದವನ್ನು ಪಡೆದ ನಂತರ ದೇವಾಲಯದ ಹೊರಗಿರುವ ಅರಳಿ ಮರ ಕಟ್ಟೆ ಕಡೆ ಬಂದೆ. ಈ ಅರಳಿ ಮರವು ಪಕ್ಷಿಗಳಾದ ಗಿಳಿ, ಕೋಗಿಲೆ, ಪಾರಿವಾಳ ಮೊದಲಾದ ಪಕ್ಷಿಗಳಿಗೆ ಆಶ್ರಯತಾಣವಾಗಿದೆ ಹಾಗೂ ಇಲ್ಲಿ ಕೋತಿಗಳಿಗೂ ಈ ಮರವು ಆಶ್ರಯತಾಣವಾಗಿರುವುದು ಗಮನಾರ್ಹ. ನಾನಿಲ್ಲಿ ಕೋತಿ ಬರೋದನ್ನು ನಾನು ಗಮನಿಸಿದೆ. ಸದ್ಯ ಈ ಕೋತಿ ನನ್ನ ಮೊಬೈಲ್ ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿಲ್ಲ. ಇಲ್ಲಿರೋ ಮಂಗಗಳಿಂದ ಪ್ರವಾಸಿಗರಿಗೆ ಆಗಲಿ ಅಥವಾ ಸ್ಥಳೀಯರಿಗೆ ಆಗಲಿ ಯಾವುದೇ ರೀತಿಯಾದ ಹಾನಿ ಅಥವಾ ನೋವು ಉಂಟಾಗುವ ಘಟನೆಗಳು ನಡೆಯಲಿಲ್ಲ ಅಂತ ನಾನು ಹೇಳ್ತೀನಿ. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಈ ಅರಳಿ ಮರದ ಮೇಲಿರುವ ಮಂಗಗಳಿಗೆ ಪ್ರಸಾದದ ರೂಪದಲ್ಲಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ನೀಡುತ್ತಾರೆ.
ದೇವಸ್ಥಾನದ ಪ್ರಾಂಗಣದಲ್ಲಿ ಕಲ್ಯಾಣಿ ಇದೆ ಅನ್ನೋದು ನಂಗೆ ಗೊತ್ತಾಯಿತು. ಕಲ್ಯಾಣಿ ಕಡೆ ನೋಡಲು ಹೋದಾಗ ಕಲ್ಯಾಣಿ ನೀರಿನಲ್ಲಿ ಸಾಕಷ್ಟು ತ್ಯಾಜ್ಯಗಳು ಹಾಕಿರೋದನ್ನು ನೋಡಿದ ಮೇಲೆ ನನಗೆ ತುಂಬ ಬೇಜಾರಾಯಿತು. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಈ ಕಲ್ಯಾಣಿಯ ಸಂರಕ್ಷಣೆ ಕಡೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ದೇಶದ ನೀರಿನ ಮೂಲ, ಐತಿಹಾಸಿಕ ದೇವಾಲಯ ಮತ್ತು ಸ್ಮಾರಕಗಳ ಸುತ್ತಮುತ್ತಲಿನ ಪರಿಸರವನ್ನು ಶುಭ್ರವಾಗಿಟ್ಕೊಳ್ಳೋದು ಮಾತ್ರವಲ್ಲದೆ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನೀವೇ ಎಂಕರೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ಟಾಟಾ, ಬಾಯ್ ಬಾಯ್, ಸಿ ಯು.